ಏನೇ ಹೇಳಿ ಬಾವ, ಇವತ್ತು ನಿಮ್ಮ ಹಸುವನ್ನ ಯಾರೋ ಕತ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಬೇಡ ಬೇಡ, ಕಳ್ಳನ ಹೆಸರು ಹೇಳೋದು ಬೇಡ. ಮನೆಗೆ ಬರುವಾಗ ನೇರವಾಗಿ ಮನೆಗೆ ಬನ್ನಿ, ಮಧ್ಯದಲ್ಲಿ ಅಲ್ಲಿ ಇಲ್ಲಿ ಅಂತ ಹೋಗಬೇಡಿ. ಬರುವಾಗ ತರಕಾರಿನೂ ತೊಗೊಂಡು ಬನ್ನಿ. ಯಾರು ತರಬೇಕು? ಯಾರಾದರೂ ತೊಗೊಂಡು ಬನ್ನಿ, ನೀವಿಬ್ರು ಒಟ್ಟಿಗೆ ಮನೆಗೆ ಬರ್ತೀರಲ್ವಾ? ಹಾಂ ಹೌದು ಹೌದು ಹೌದು. ಸರಿ ಬಾವಾ, ಇವ್ರನ್ನ ಯಾವುದೇ ಕಾರಣಕ್ಕೂ ಬಿಡಬೇಡಿ. ಇವರು ನಿಮ್ಮ ಜೊತೆಲೇ ಇರಲಿ, ಯಾವ ಕೆಲಸ ಬೇಕಿದ್ರೂ ಮಾಡಿಸ್ಕೊಳ್ಳಿ. ಸ್ವಲ್ಪ ವ್ಯವಸಾಯನೂ ಕಲೀಲಿ. ಸರಿ, ನಾನಿನ್ನು ಬರಲಾ? ಸರಿ ಸರಿ. ಅಥವಾ ನಾವೆಲ್ಲರೂ ಇಲ್ಲೇ ಇದ್ದು ಸಂಜೆ ಒಟ್ಟಿಗೆ ಮನೆಗೆ ಹೋಗೋಣವಾ? ಅದಕ್ಕೆ ಸುಮ್ಕೆ ಯಾಕದಕ್ಕೆ ನೀವು ಅಲ್ಲಿ ನೋಡಿ, ಬಿಸಿಲು ಹೆಂಗೈತೆ, ನೀವು ಸುಸ್ತಾಗ್ಬಿಡ್ತೀರಾ, ಬೇಡಕ್ಕಂತ ಹೋಗಿ. ಹೌದು ನಂದಿ, ನೀವು ಹೊಡು. ಸರಿ, ಹೇಳಿದ ನೆನಪಿದೆ ತಾನೇ? ಹಾಂ ನೆನಪಿದೆ, ಹೊಡು. ನೇರವಾಗಿ ಮನೆಗೆ ಬರಬೇಕು. ಸರಿ ಹೊಡು. ಜೋಪಾನ. ಡ್ರೈವರ್, ಅಣ್ಣ ಇದ್ದಂಗೆ ಓಡು, ಇಲ್ಲಾಂದರೆ ಮೇಡಮ್ಗೆ ಎಷ್ಟು ಸಾರಿ ಹೇಳೋ ಸಾಕಾಗಿಲ್ಲ. ಓಡು. ಅದು ಹೆಂಗ್ಲ ಹೋಗೋದು? ಈಗ ತಾನೆ ಅದಕ್ಕೆ ಹೇಳ್ಬಿಟ್ಟೋಗವ್ರೆ. ದೇವಣ್ಣ, ಹಾಂ ಬಿರ್ನೆ ನಮ್ಮ ಮನೆ ಕಡೆಗೆ ಹೋಗಿ ಕಾರ್ ತಗೊಂಡು ಹೊಲೆ ತಗೋಬಾ. ಹಾಂ ಸರಿನಾ? ಬಿರ್ನೆ ಮತ್ತು ಸುತ್ತಾಕೊಂಡು ಬಾ, ನನ್ನ ಹೆಂಡ್ರ ಕೈಲಿ ಸಿಕ್ಕಾಕ್ಬಿಡ ಮತ್ತೆ. ಹಾಂ ಸರಿನಾ? ಹಾಂ ರಮಣ, ನನಗೆ ಹೋಗ್ಲೇಬೇಕು. ಹೋಗ್ಲಿಲ್ಲ ಅಂದರೆ ದೇವಣ್ಣಗೆ ಮದುವೆ ಆಗೋಕ್ಕಿಲ್ಲ. ಸರಿನಾ? ನಾವು ಹೋಗ್ಲೇಬೇಕು. ಹಂಗಾದ್ರೆ ತರಕಾರಿ ಯಾರು ತಗೊಂಡೋಯ್ತಾರೆ? ರಮಣ, ಈ ತರಕಾರಿ ತಗೊಂಡು ಎಲ್ಲ ಕ್ಯಾಮೆ ಮುಗಿಸಿ ಗಡ್ಡಿ ತಗೋಬಾ, ನಾನು ಅಲ್ಲಿಗೆ ಬರ್ತೀನಿ. ಸರಿನಾ? ಹಾಂ ಒಟ್ಟಿಗೆ ಮನೆಗೆ ಹೋಗಮ್ಮ. ಹಾಂ ಸರಿನಾ? ಹಾಂ ಬರ್ತೀವಿ. ನೀನೇ ನೋಡ ನಿಂತ್ಕೊಂಡು ಓಡು ಓಡು. ಮೇಡಮ್ ಮನೆಗೆ ಹೋಯ್ತಿದ್ದೀನಿ, ಓಸಿ ಸಂದಾಕಿರೋ ಬಟ್ಟೆ ಹಾಕೋ ಹೋಗ್ಬೇಕಲ್ವೇ? ಅಯ್ಯೋ, ಗದ್ದೆಲಿ ಕ್ಯಾಮೆ ಮಾಡಿ ಕೊಳೆ ಆಗ್ಬಿಟ್ಟೈತೆ. ಗ್ರೀನ್ ರೈಸ್ ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಸೊಪ್ಪು, ಹಸಿ ಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ, ಪಲಾವ್ ಎಲೆ, ಕಾಳುಮೆಣಸು, ಜೀರಿಗೆ, ಲವಂಗ, ಚಕ್ಕೆ, ಅನಾನಸು, ನೀರು ಹಾಕಿ ರುಬ್ಬಿಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಜೀರಿಗೆ, ಈರುಳ್ಳಿ, ಕರಿಬೇವು ಹಾಕಿ ಹುರಿದು ರುಬ್ಬಿದ ಮಸಾಲ, ಉಪ್ಪು, ಅನ್ನ ಹಾಕಿ ಮಿಕ್ಸ್ ಮಾಡಿ. ಒಂದು ಚಿಕ್ಕ ಪ್ಯಾನ್ಗೆ ತುಪ್ಪ, ದ್ರಾಕ್ಷಿ, ಗೋಡಂಬಿ ಹಾಕಿ ಹುರಿದು ಕಲಸಿದರೆ ಗ್ರೀನ್ ರೈಸ್ ಸವಿಯಲು ಸಿದ್ಧ. ಅವಳು ಕೇಳೋ ಹಾಗಿದ್ದಿದ್ರೆ ಎಲ್ಲ ಯಾವತ್ತೋ ಸರಿ ಹೋಗ್ತಾ ಇತ್ತು. ಅದಕ್ಕೆ ನೀವಾದ್ರೂ ಏನು? ನಾನಾದ್ರೂ ಏನತ್ತೆ? ಅವಳ ಹತ್ರ ಬಂದು ನೀನು ಸೋಲೋದು ಬೇಡ, ನಾನೇ ಸೋಲ್ತೀನಿ, ನೀನು ನಮ್ಮ ತಂದೆಗೆ ಅವಮಾನ ಮಾಡಿದ್ರು ಪರವಾಗಿಲ್ಲ, ದಯವಿಟ್ಟು ಮನೆಗೆ ಬಾ ಅಂತ ಬೇಡ್ಕೋಬೇಕಾ? ಹಾಗೆಲ್ಲ ಅಳಿ ಅಂದ್ರೆ ಸಂಸಾರ ಅಂದಮೇಲೆ ಇಂಥದೆಲ್ಲ ಏನಾದ್ರೂ ಒಂದು ಇದ್ದೇ ಇರುತ್ತೆ. ಹೋರಾಟ ಮಾಡಿದ್ಲು. ಮಧುವಂತೆ ಅಕ್ಕನ ನ್ಯಾಯ ಸಿಗುವವರೆಗೂ ನನ್ನ ಮದ್ವೆನೆ ಮಾಡ್ಕೊಳ್ಳಲ್ಲ ಅಂತ ಪಣ ತೊಟ್ಟು ಕೂತಿದ್ಲು. ನಿನ್ನ ಪ್ರಾಣನ ಇಟ್ಕೊಂಡಿದ್ಲು ಕಣೆ ಅಕ್ಕ. ಅವಳು ಮೈ ಮೇಲೆ ನೀನು ಸೇರ್ಕೊಂಡು ಅವಳ ಸಂಸಾರನ ಹಾಳು ಮಾಡ್ತಿದ್ಯಲ್ಲೇ.
ಇದ್ಯಾವುದಪ್ಪ ಹೊಸ ನಂಬರಿಂದ ಫೋನ್ ಬತ್ತದೆ. ಆ ಫೋಟೋ ತಗೊಂಡವೇನಾದ್ರು ಬೇರೆ ನಂಬರಿಂದ ಮಾಡಿರ್ಬೋದಾ? ತೊಂದರೆ ಇಲ್ಲ, ಎತ್ತು ಬಿಡು. ಹಲೋ, ಏಯ್ ಪಟ್ಟಾಪಟ್ಟಿ ಚಡ್ಡಿ ಬನಿಯನ್, ಏನೋ ಮಾಡ್ತಾ ಇದ್ಯಾ? ಶಿವನೇ ಶಂಭುಲಿಂಗ, ನಿನ್ ಜೊತೆಗೆ ಮಾತಾಡ್ದವನೇಲಪ್ಪ. ಅಲ್ಲ ಶಿವ, ಯಾಕೆ ಹಿಂಗೆ ಫೋನ್ ಮಾಡಿ ನಂಗೆ ಜಂತುಳ ಬಿಡ್ತಾ ಇದೆ? ಏಯ್ ವಾಯ್ಸ್